ಹಾಯ್ ಹಲೋ ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಈ ಹಿಂದೆ ಅಂದರೆ 2 ದಿನದ ಹಿಂದೆ ಈ ವಾರದಲ್ಲೇ NTA ನೀಟ್ ಎಕ್ಸಾಮಿಗೆ ದಿನಾಂಕವನ್ನು ಫಿಕ್ಸ್ ಮಾಡುತ್ತೆ ಅಂತ ನ್ಯೂಸ್ 18 ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಸೊ ಅದರ ಅಪ್ಡೇಟ್ ಈಗ NTA ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎಕ್ಸಾಮ್ ಡೇಟನ್ನು ಫಿಕ್ಸ್ ಮಾಡಿದೆ. ಹಾಗಾದರೆ ಎಕ್ಸಾಮ್ ಯಾವಾಗ, ವಿದ್ಯಾರ್ಥಿಗಳಿಗೆ ಎಷ್ಟು ಸಮಯ ಇದೆ, ಈ ಬಗ್ಗೆ ಏನು ಲೇಟೆಸ್ಟ್ ಇನ್ಫಾರ್ಮೇಷನ್ ಇದೆ, ಈ ಎಲ್ಲ ವಿಚಾರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಕೇಳಿ. ಸೊ ಮೇ 3ರಂದು ದೇಶಾದ್ಯಂತ ಏಕಕಾಲಕ್ಕೆ NTA ನೀಟ್ ಎಕ್ಸಾಮನ್ನು ನಡೆಸಿತ್ತು. ಆದರೆ ಈ ಎಕ್ಸಾಮ್ನಲ್ಲಿ ಸಾಕಷ್ಟು ಸಮಸ್ಯೆಗಳಿತ್ತು. ಅಂದರೆ ಪ್ರಶ್ನೆ ಪತ್ರಿಕೆ ಲೀಕ್ ಆರೋಪ, ಬೇರೆ ಬೇರೆ ರೀತಿಯಾದಂತಹ ಆರೋಪ, ಹಣದ ವ್ಯವಹಾರದ ಆರೋಪ ಎಲ್ಲವೂ ಕೇಳಿಬಂದ ಹಿನ್ನೆಲೆಯಲ್ಲಿ, ಪ್ರಾಥಮಿಕವಾಗಿ ಪ್ರೂವ್ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ನೀಟ್ ಎಕ್ಸಾಮನ್ನು ರದ್ದು ಮಾಡಲಾಗಿತ್ತು. ಕಳೆದ ಸಾಕಷ್ಟು ವರ್ಷಗಳಿಂದಲೂ ಕೂಡ NTA ಎಡವಟ್ಟು ಮೇಲೆ ಎಡವಟ್ಟು ನೀಟ್ ಎಕ್ಸಾಮ್ಗೆ ಮಾಡ್ಕೊಳ್ತಾ ಬಂತು. ಸೊ ಈ ಹಿನ್ನೆಲೆಯಲ್ಲಿ ಈ ವರ್ಷ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಆರೋಪದ ಮೇಲೆ ಎಕ್ಸಾಮನ್ನು ರದ್ದು ಮಾಡಲಾಗಿತ್ತು. ರಿಲ್ಯಾಕ್ಸ್ ಮೂಡಲ್ಲಿ ಜಾರಿದ್ದಂತಹ ವಿದ್ಯಾರ್ಥಿಗಳೆಲ್ಲ ವಾಪಸ್ ಓದೋದಕ್ಕೆ ಶುರು ಮಾಡಿದ್ರು. ಅವರಲ್ಲಿ ಒಂದು ಆತಂಕ ಇತ್ತು, ಏನಪ್ಪಾ ಅಂದರೆ ಎಕ್ಸಾಮ್ ಯಾವಾಗ, ಅಂದರೆ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದರೆ ಆ ಟೈಮಿಗೆ ಕರೆಕ್ಟಾಗಿ ಅವ್ರನ್ನ ರೆಡಿ ಮಾಡ್ಕೊಳ್ಬೋದು ಅನ್ನುವಂತಹ ಹಿನ್ನೆಲೆಯಲ್ಲಿ ಎಕ್ಸಾಮ್ ಡೇಟ್ಗೆ ಅವರು ಚಾತಕ ಪಕ್ಷಿಗಳ ಹಾಗೆ ಕಾಯ್ತಾ ಇದ್ರು. ಸೊ ಈಗ NTA ಅಧಿಕೃತವಾಗಿ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದೆ. ಇದೇ ಜೂನ್ 21ನೇ ತಾರೀಕು ಅಂದರೆ ಭಾನುವಾರ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಎಕ್ಸಾಮನ್ನು ನಡೆಸುತ್ತೆ. ಸೊ ಮೇ 3ಕ್ಕೆ 22,70,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮನ್ನು ಬರೆದಿದ್ರು. ಸೊ ಈ ಹಿನ್ನೆಲೆ ಈ ಸಲವೂ ಕೂಡ ಅಷ್ಟೇ ವಿದ್ಯಾರ್ಥಿಗಳು ಬರೀತಾರೆ, ಜೊತೆಗೆ ಹಾರ್ಡ್ ವರ್ಕನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಕಳೆದ ಸಾಕಷ್ಟು ಸಮಯದಿಂದಲೂ ಕೂಡ ದಿನದ 6ರಿಂದ 10 ಗಂಟೆಗಳ ಕಾಲ ನೀಟ್ ಎಕ್ಸಾಮನ್ನು ಓದೋದಕ್ಕೆ ಈ ಹಿಂದೆ ಅಂದರೆ ಮೇ 3 ಎಕ್ಸಾಮ್ ಆದಾಗ ಅದಕ್ಕೂ ಮೊದಲು ಅವರು ಸಮಯವನ್ನು ಮೀಸಲಿಡ್ತಾ ಇದ್ರು. ಬಟ್ ಈಗ ಪಾಪ ವಿದ್ಯಾರ್ಥಿಗಳು ಹಗಲು ರಾತ್ರಿ ಅಂತ ಅದನ್ನು ಲೆಕ್ಕಿಸದೆ ರಾತ್ರಿಯಲ್ಲಿ ನಿದ್ದೆ ಮಾಡೋದು ಒಂದು 2-3 ಅವರ್ ಇಟ್ಕೊಂಡು ಸಿಕ್ಕಾಪಟ್ಟೆ ಓದ್ತಾ ಇದ್ದಾರಂತೆ. ಯಾಕಂದರೆ ಬಹಳ ಶಾರ್ಟ್ ಟೈಮ್ ಇದೆ, ಜೂನ್ ಎಂಡಲ್ಲೇ ಅನೌನ್ಸ್ ಮಾಡ್ಬೋದು ಅನ್ನುವಂತಹ ನಿರೀಕ್ಷೆಗಳಿತ್ತು. ಬಟ್ ಈಗ ಜೂನ್ 21ಕ್ಕೆ ಮಾಡಿರೋದ್ರಿಂದ ಸರಿಸುಮಾರು ಕಡಿಮೆ ಸಮಯ ಇದೆ, ಮಕ್ಕಳು ಆದಷ್ಟು ಬೇಗ ರೆಡಿ ಆಗಬೇಕು. ಸೊ ಈ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಮಕ್ಕಳು ಕೂಡ ಎಫರ್ಟ್ ಆಗ್ತಾ ಇದ್ದಾರೆ. ಈ ಹಿಂದೆಯೇ ಈ ಬಗ್ಗೆ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅಂದರೆ ನೀಟ್ ಎಕ್ಸಾಮ್ ರಿಲೇಟೆಡ್ ಪ್ರಶ್ನೆ ಪತ್ರಿಕೆ ಲೀಕ್ ಬಗ್ಗೆ ಮಾತಾಡುವಂತಹ ಸಂದರ್ಭದಲ್ಲಿ NTAಯ ಡೈರೆಕ್ಟರ್ ಜನರಲ್ ಆಗಿರುವಂತಹ ಅಭಿಷೇಕ್ ಸಿಂಗ್ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರು. ಇನ್ನೊಂದು 6-7 ದಿನದಲ್ಲಿ ನಾವು ಎಕ್ಸಾಮ್ ಡೇಟ್ ಶೆಡ್ಯೂಲ್ ಅನೌನ್ಸ್ ಮಾಡ್ತೀವಿ ಅಂತ. ಸೊ ಈ ಹಿನ್ನೆಲೆಯಲ್ಲಿ ಎಕ್ಸ್ ಖಾತೆಯಲ್ಲಿ ಇವಾಗ ಡೇಟನ್ನು ಅನೌನ್ಸ್ ಮಾಡಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಬಹಳ ಸಮಯ ಕಡಿಮೆ ಇದೆ. ಸೊ ಆದಷ್ಟು ಮಕ್ಕಳು ಹೆಚ್ಚು ಈಗ ಓದ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಜೊತೆಗೆ ಬೆಂಗಳೂರಿನ ಅನೇಕ ಕೋಚಿಂಗ್ ಸೆಂಟರ್ಗಳಲ್ಲೂ ಕೂಡ ಈಗ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾ ಇರುವಂತಹ, ಅಂದರೆ ವಾಪಸ್ ಊರಿಗೆ ಹೋದವರೆಲ್ಲ ರಿಟರ್ನ್ ಬಂದು ಕೋಚಿಂಗ್ ಸೆಂಟರ್ಲ್ಲೂ ಕೂಡ ಓದ್ಕೊಳ್ತಾ ಇರುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇರುವಂಥದ್ದು. ಸೊ ಈ ಸಲ NTA ಯಾವುದೇ ಸಮಸ್ಯೆ ಇಲ್ಲದೆ ಎಕ್ಸಾಮ್ ಮಾಡಲಿ, ಯಾವುದೇ ರೀತಿಯಾಗಿ ಭದ್ರತಾ ಲೋಪ ಆಗಲಿ ಅಥವಾ ಈ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಕ್ವಶನ್ ಪೇಪರ್ ಲೀಕು ಈ ಥರ ಯಾವುದೇ ಸಮಸ್ಯೆಗಳಾಗದೆ ಈ ಸಲ ಆದರೂ ದೇಶಾದ್ಯಂತ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಲಿ ಅನ್ನೋದೇ ನಮ್ಮ ಆಶಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.